ಬಸವಾದಿ ಶರಣರು ಸಿದ್ದರಾಮೇಶ್ವರರು ಕೂಡ ಸೇರ್ಕೊಂಡು ಅವರೆಲ್ಲರೂ ಕೂಡ ಉದ್ದೇಶ ಒಂದೇನೆ, ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಆಗಬೇಕು, ಮನುಷ್ಯ ಸಮಾಜ ಆಗಬೇಕು, ಜಾತಿ ವ್ಯವಸ್ಥೆ ಹೋಗಬೇಕು, ವರ್ಗ ವ್ಯವಸ್ಥೆ ಹೋಗಬೇಕು, ಕರ್ಮ ಸಿದ್ಧಾಂತ ಹೋಗಬೇಕು, ಸಮಾಜದಲ್ಲಿ ವೈಜ್ಞಾನಿಕತೆ ವೈಚಾರಿಕತೆ ಬೆಳೀಬೇಕು, ಇದನ್ನೇ ಬಯಸಿದ್ದು. ಹಾಗಂತೇಳಿ ಜಾತಿ ವ್ಯವಸ್ಥೆ ಸುಲಭವಾಗಿ ಹೋಗೋದಿಲ್ಲ, ವರ್ಗ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಹೇಳಿದ್ರು, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಎಷ್ಟು ವರ್ಷ ಆಯಿತು? 800 ವರ್ಷಗಳ ಮೇಲಾಯ್ತಲ್ಲ. ಇನ್ನು ಜಾತಿ ವ್ಯವಸ್ಥೆ ಹೋಗಿದೆಯಾ? ಹೋಗಿಲ್ಲ. ಅದಕ್ಕೆ ಲೋಹಿಯಾ ಅವರು ಹೇಳಿದ್ರು, ಮುಂದುವರೆದ ಜಾತಿಗಳು ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅವು ಜಾತಿ ಸಮ್ಮೇಳನಗಳಾಗ್ತವೆ. ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ, ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳು, ಜಾತಿಗಳು, ಅವು ಜಾತಿ ಸಮ್ಮೇಳನ ಮಾಡಿದ್ರೆ ಅವು ಜಾತಿ ಸಮ್ಮೇಳನಗಳಾಗಲ್ಲ ಅಂತ ಲೋಹಿಯಾ ಅವರು ಹೇಳಿದರು. ಆದ್ದರಿಂದ ನೀವು ಜಾತಿ ಸಮ್ಮೇಳನ ಮಾಡಿದ್ರೆ ನಿಮ್ಮ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಹೇಳ್ಕೊಂಡ್ರೆ ಅದು ತಪ್ಪೇನಿಲ್ಲ, ಅವು ಎಲ್ಲ ಹೋಗ್ಬೇಕು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಿಮ್ಮ ಥರ ಇರ್ತಕ್ಕಂಥ ಅನೇಕ ಜಾತಿಗಳು ಅನ್ಯಾಯಕ್ಕೊಳಗಾಗಿದ್ದಾವಲ್ಲ, ಅವಕಾಶಗಳಿಂದ ವಂಚಿತರಾಗಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು, ಎಲ್ರಿಗೂ ನ್ಯಾಯ ಸಿಕ್ಕಬೇಕು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಅದಕ್ಕೋಸ್ಕರನೇ ಬಸವಾದಿ ಶರಣರು ಇದ್ದಾರಲ್ಲ, ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದೆ ಆ ಉದ್ದೇಶಕ್ಕೋಸ್ಕರ. ನಾನು ಪ್ರಮಾಣ ವಚನ ತಗೊಂಡದ್ದು ಯಾವತ್ತು ಗೊತ್ತಾ? ಬಸವ ಜಯಂತಿ ದಿನ 2013 ಮೇ 13ನೇ ತಾರೀಕು 2013 ಮೇ 13ನೇ ತಾರೀಕು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದೆ. ತಗೊಳ್ಳುವಾಗ ಪ್ರಮಾಣ ವಚನ ತಗೊಳ್ಳುವಾಗ ಅವತ್ತು ಬಸವ ಜಯಂತಿ ದಿನವೇ ತಗೋಬೇಕು ಅಂತೇಳಿ ತಗೊಂಡೆ. ಕಾರಣ ಯಾಕಪ್ಪ ಅಂತಂದರೆ, ನಾವು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ಬಸವಣ್ಣ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ಸಮಾಜ ಆಗಬೇಕಾದ್ರೆ, ಜಾತಿ ಹೋಗ್ಬೇಕಾದ್ರೆ ಎಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ರಾಜಕೀಯ ಸ್ವಾತಂತ್ರ್ಯ, ಸಾಮಾಜಿಕ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ ಈ ತಳಹದಿಯ ಮೇಲೆ ನಿಂತಿದೆ. ಈ ತಳಹದಿಯ ಮೇಲೆ ನಿಂತಿದೆ. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಆ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ರಿಗೂ ಶಿಕ್ಷಣ ಸಿಕ್ಕಬೇಕು. ಏನ್ರಿ ಶಂಕರಪ್ಪ, ನೀವು ಈಗ ನಿಮಗೆ ಯಾರಾದರೂ ಜಾತಿ ಹೇಳೋಕ್ಕಾಗುತ್ತಾ?
ಅಂದರೆ ನೀವು ಲಾಯರ್ ಆಗಿರೋದ್ರಿಂದ, ವಕೀಲರಾಗಿರೋದ್ರಿಂದ ನಿಮಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಗೌರವಗಳು ಸಿಗ್ತಕ್ಕಂಥದ್ದಾಗ್ತದೆ. ಹಾಗೆ ಎಲ್ಲರೂ ಬೋವಿಸ್ ಜನಾಂಗದವರು ಎಲ್ಲರೂ ವಿದ್ಯಾವಂತರಾಗಬೇಕು. ಆಗ ಮಾತ್ರ ಸಾಮಾಜಿಕವಾಗಿ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಸಾಮಾಜಿಕವಾಗಿ ಶಕ್ತಿ ಬಂದರೆ ಆರ್ಥಿಕವಾಗಿ ಕೂಡ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ವ್ಯವಸ್ಥೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲರೂ ಹೋಗುತ್ತಾ? ಹೋಗಿಲ್ಲ. ಯಾಕೆ ಹೋಗೋದಿಲ್ಲ ಅಂತಂದ್ರೆ ಈ ಕಾರಣಕ್ಕೋಸ್ಕರ. ಈ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆ ಕಡಿಮೆ. ಅದಕ್ಕೆ ನೀವು ಹೆಚ್ಚಾಗಿ ಎಜುಕೇಷನ್ಗೆ ಒತ್ತು ಕೊಡಿ. ಅದನ್ನೇ ಅಂಬೇಡ್ಕರ್ ಅವರು ಹೇಳಿದ್ದು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಶಿಕ್ಷಣ ಇಲ್ಲದೆ ಹೋಗಿದರೆ ಅಂಬೇಡ್ಕರ್ ಆಗಕ್ಕೆ ಸಾಧ್ಯ ಆಯ್ತಿತ್ತ? ಜೈ ಭೀಮ್ ಅಂತ ಕರೆಯೋಕ್ಕಾಯ್ತಿತ್ತ ನಾವು? ಇವತ್ತು ನಿಮಗೆ ಶಿಕ್ಷಣ ಸಿಗದೆ ಹೋಗಿದ್ರೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ರ? ನಿಮಗೆ ಡಿಮ್ಯಾಂಡ್ಗಳೆಲ್ಲ ಇಟ್ಟಿದ್ರಲ್ಲ, ಬೇಡಿಕೆಗಳು, ಆ ಬೇಡಿಕೆಗಳನ್ನೆಲ್ಲ ಇಡಕ್ಕೆ ಸಾಧ್ಯ ಆಯ್ತಿತ್ತ? ಮತ್ತು ಏನೇನು ಬೋವಿ ಸಮಾಜ ಅನ್ಯಾಯಗಳನ್ನು ಅನುಭವಿಸ್ತಾ ಇದೆ, ಶೋಷಣೆ ಅನುಭವಿಸ್ತಾ ಇದೆ, ಅವಕಾಶಗಳಿಂದ ವಂಚಿತರಾಗಿದೆ, ಅವನ್ನೆಲ್ಲ ಹೇಳೋಕ್ಕಾಯ್ತಿತ್ತ? ನಾವು ಭಾಳ ಚೆನ್ನಾಗಿ ಹೇಳಿದ್ದಾರೆ ಸ್ವಾಮೀಜಿಯವರು. ಬೇಡಿಕೆಗಳನ್ನು ಕೂಡ ನನಗೆಲ್ಲ ಕೊಟ್ಟಿದ್ದಾರೆ. ಅವ್ರ ಭಾಷಣದಲ್ಲೂ ಕೂಡ ಹೇಳಿದ್ದಾರೆ. ನಾವು ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಮಾಡುತ್ತೇವೆ, ಯಾರಿಗೂ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ, ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಒಬ್ರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಒಂದು ನ್ಯಾಯ ಮಾಡೋದಿಲ್ಲ. ಎಲ್ರಿಗೂ ಸಾಧ್ಯವಾದ ಮಟ್ಟಿಗೆ ನ್ಯಾಯ ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಬಡವರಿಗೂ ಯಾರ್ಯಾರು ಆರ್ಥಿಕವಾಗಿ ಶಕ್ತಿ ಇಲ್ಲ ಅವ್ರಿಗೆಲ್ರಿಗೂ ಕೂಡ ಸಮಾನವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದೀವಿ. ಕೆಲವು ಈಗ ಮಹಿಳೆಯರಿಗೆ ಶಕ್ತಿ ಯೋಜನೆಯನ್ನು ಮಾಡಿದ್ದೀವಿ. ಮಹಿಳೆಯರಿಗೆ ಶಕ್ತಿ ಯೋಜನೆ ಯಾಕೆಂತಂದರೆ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥ ಜನಾಂಗ ಸಮೂಹ. ಅದಕ್ಕೋಸ್ಕರ ಅವರಿಗೆ ಶಕ್ತಿ ಬರಬೇಕು, ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಆರ್ಥಿಕವಾಗಿ ಶಕ್ತಿ ಬರಬೇಕು ಅಂತೇಳಿ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ದೀವಿ. ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯನ್ನು ಮಾಡಿದ್ದೀವಿ. ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ. ತಾರತಮ್ಯ ಇದೆಯಾ? ಎಲ್ಲ ಪಾರ್ಟಿಯವ್ರಿಗೂ ಮಾಡಿದ್ದೀವಿ, ಎಲ್ಲ ಧರ್ಮದವ್ರಿಗೂ ಮಾಡಿದ್ದೀವಿ, ಎಲ್ಲ ಜಾತಿಯವ್ರಿಗೂ ಮಾಡಿದ್ದೀವಿ. ಎಲ್ರಿಗೂ, ಎಲ್ಲ ಮಹಿಳಾ ಸಮೂಹಕ್ಕೆ. ಈಗ 7 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ಜನಸಂಖ್ಯೆ. ಆ 7 ಕೋಟಿ ಜನರಲ್ಲಿ ಸುಮಾರು 3.25 ಕೋಟಿ ಮಹಿಳೆಯರಿದ್ದಾರೆ. 3.25 ಕೋಟಿ ಮಹಿಳೆಯರು ಕೂಡ ಫ್ರೀಯಾಗಿ ತಿರುಗಾಡ್ಬೋದು. ತಿರುಗಾಡ್ಬೋದು. ಅದನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಿಂದೆ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದೆ. ಆ ಭಾಗ್ಯಗಳ ಜೊತೆಗೆ ಈ ನಿಗಮಗಳಿದಾವಲ್ಲ,
ಬೋವಿ ಅಭಿವೃದ್ಧಿ ನಿಗಮ ಆಗ ಇರಲಿಲ್ಲ, ನಾನಿದ್ದಾಗ, ನಾನು ಮುಖ್ಯಮಂತ್ರಿ ಆದಾಗ ಇರಲಿಲ್ಲ. ಆಗ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಮತ್ತು ಪರಿಶಿಷ್ಟ ವರ್ಗದವರ ಅಭಿವೃದ್ಧಿ ನಿಗಮ, ಎಲ್ಲ ನಿಗಮಗಳಿರ್ತಕ್ಕಂಥ ಸಾಲ ಎಲ್ಲ ಮನ್ನಾ ಮಾಡಿಬಿಟ್ಟೆ. ಅದರಲ್ಲಿ ಬೋವಿ ಜನಾಂಗದವರು ಬರ್ತಾರೆ. ಎಲ್ಲ ಬರ್ತವೆ. ಯಾಕೆ ಮಾಡಿದೆ ಅಂತಂದರೆ ಅವ್ರಿಗೆ ಶಕ್ತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ, ಸಾಲ ತೀರಿಸಲಿಕ್ಕೆ ಶಕ್ತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿದೆ. ಅದರಿಂದ ಈಗಲೂ ಕೂಡ ನೀವು ಇದನ್ನು ಪ್ರಸ್ತಾಪ ಮಾಡಿದಿರಿ, ನಾಗಮೋಹನ್ ದಾಸ್ ವರದಿ ಪ್ರಸ್ತಾಪ ಮಾಡಿದಿರಿ. ಈಗ ನಾಗಮೋಹನ್ ದಾಸ್ ವರದಿ ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ. ನಾವು ನಾಗಮೋಹನ್ ದಾಸ್ ವರದಿಯಿಂದ ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ. ಮುಂದಕ್ಕೆ ಬಂದು 6-6-5 ಅಂತ ಮಾಡಿದ್ದು. 6 ಎಡಗೈ ಮತ್ತು ಅವರ ಉಪಜಾತಿಗಳು, ಮತ್ತು 6 ಬಲಗೈ ಮತ್ತು ಉಪಜಾತಿಗಳು, ಬೋವಿ, ಕೊರಮ, ಕೊರಚ, ಲಮಾಣಿ, ಆಮೇಲೆ ಅಲೆಮಾರಿ ಜನಾಂಗದಗಳು 5 ಅಂತ ಮಾಡಿದ್ದು. ಈಗ ಅದನ್ನು ತಿದ್ದುಪಡಿ ಮಾಡಿ 5.25, 4.25 ಅಂತ ಮಾಡಿದ್ದೀವಿ. ಇದು ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಆಗ್ಬಿಟ್ಟದೆ. ಇದು ಕೂಡ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ. ತಂಗಡಿಗಿನೂ ಕೂಡ ಕ್ಯಾಬಿನೆಟ್ನಲ್ಲಿ ಇದ್ದರು. ತಂಗಡಿಗೆ ಇದ್ದೇ ಇಲ್ವೇನಪ್ಪ? ಹಾಂ, ನಾನು ಯಾರಿಗೂ ಹೆದರಿಕೆ ಏನಿಲ್ಲ. ಯಾರಿಗೂ ನಮ್ಮ ಸಿದ್ದರಾಮಯ್ಯನ ಮಂತ್ರಿಮಂಡಲದಲ್ಲಿ ಯಾರಿಗೂ ಹೆದರಿಕೆ ಇಲ್ಲ. ಏನಪ್ಪ, ಏನು ಹೆದರಿಕೆ ಇದೆಯೇನೆ ಹೇಳಿ? ವಾದ ಮಾಡೋದು ಬೇರೆ, ಒಪ್ಪಿಗೆ ಆಗೋದು ಬೇರೆ. ಒಪ್ಪಿಗೆ ಆಗಿದೆಯಲ್ವಾ? ಮತ್ತೆ ಅದರಿಂದ ಈಗ ಜಾತಿ ಗಣತಿ ನಡೀತಾ ಇದೆ, ಸೆನ್ಸಸ್ ನಡೀತಾ ಇದೆ. ಅದರಲ್ಲಿ ಈ ಮೊದಲನೇ ಸಾರಿಗೆ ಜಾತಿನೂ ಕೂಡ ಶೇರ್ ಮಾಡಿ ಅಂತ ಹೇಳಿದ್ದಾರೆ. ಜಾತಿ ಸೇರಿಸ್ತಾ ಇದ್ದಾರೆ. 1931 ಇಸ್ವಿನಲ್ಲಿ ನಿಂತೋಗಿತ್ತು. ಜಾತಿ ಸಮೀಕ್ಷೆ ಆಗಿದ್ದು 1932. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.